ಊಟ ಬಿಟ್ಟು ಮಿಲ್ಲೆಟ್ ಮಿಕ್ಸ್ ಕುಡಿದ್ರೆ ಸಣ್ಣ ಆಗ್ತೀವಾ, ಏನು ಸೈಡ್ ಎಫೆಕ್ಟ್ಸ್ ಇಲ್ವಾ ಅಂತ ಕೇಳ್ತಿದ್ದಾರೆ. ಊಟ ಬಿಟ್ಟೆ ಹಾಕಿ ಕುಡಿಬೇಕು. ಜನರಿಗೆ ಏನಂದ್ರೆ ಬಾಕ್ಸ್ ಅಲ್ಲಿ ಏನೇ ಹಾಕೊಟ್ರು ಊಟ ಬಿಟ್ಟು ಕುಡಿದ್ರೆ ಆಗುತ್ತೆ, ಅಷ್ಟೇ ಬೇಕಾಗಿರೋದು ಅವ್ರಿಗೆ. ಬಾಡಿನಲ್ಲಿ ಮಾಂಸ ಹೋಯ್ತಾ, ಮೂಳೆ ಹೋಯ್ತಾ, ಬೊಜ್ಜು ಹೋಯ್ತಾ, ಇದನ್ನ ತಿಳ್ಕೊಳ್ಳೋದು ಏನು ಬೇಕಾಗಿಲ್ಲ. ಯಾಕಂದ್ರೆ ಇನ್ನು 2 ತಿಂಗಳಲ್ಲಿ ನಿಮ್ಮ ವೆಯ್ಟ್ ಮತ್ತೆ ಜಾಸ್ತಿ ಆಗುತ್ತೆ. ಅವಾಗ ಹೆಂಗಾಗಿದೆ ಅಂದ್ರೆ ಜನರಿಗೆ ಸಗಣಿ ಇದೆಯಲ್ಲ, ದನದ ಸಗಣಿ, ಅದನ್ನ ಕೂಡ ಪೌಡರ್ ಮಾಡ್ಕೊಟ್ಟು ಊಟ ಬಿಟ್ಟು ಇದನ್ನ ಕುಡೀರಿ ಅಂದ್ರೆ ಅದನ್ನೂ ಮಾಡ್ತಾರೆ ಜನ. ಯಾಕಂದ್ರೆ ಅದರಿಂದನೂ ವೆಯ್ಟ್ ಲಾಸ್ ಆಗುತ್ತೆ, ನಿಜ ಆಗುತ್ತೆ. ಟ್ರೈ ಮಾಡಿ ನೋಡಿ. ನೀವು ಒಂದ್ ಊಟದಲ್ಲಿ ಒಂದು 500-600 ಕ್ಯಾಲರಿ ತಿಂತಾ ಇದ್ದೀರಾ, ಒಂದು 3-4 ದೋಸೆ ಎಣ್ಣೆ ಹಾಕಿರೋದು ಚಟ್ನಿ ಜೊತೆ ಎಲ್ಲ ಒಂದು 500-600 ಕ್ಯಾಲರಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಆ ಜಾಗದಲ್ಲಿ ಯಾರೋ ಒಬ್ರು ನಿಮಗೆ ಕಡಿಮೆ ಕ್ವಾಂಟಿಟಿಯ ಸೋಯಾದಿಂದ ಮಾಡಿರೋ ಶೇಕ್ನ ಹರ್ಬಲ್ ಅಂತ ಕೊಡ್ಬೋದು, ಅಥವಾ ಮಿಲೆಟ್ ಇಂದ ಮಾಡಿರೋ ಮಿಕ್ಸ್ ನ ಯಾವ್ದೋ ಸ್ಲಿಮ್ ಅಂತ ಕೊಡ್ಬೋದು. ಕಡಿಮೆ ಕ್ಯಾಲರಿ ಇರುವಂತಹ ಯಾವ್ದೋ ಒಂದು ಆಹಾರ ಕೊಟ್ಟಾಗ ವೆಯ್ಟ್ ಏನ್ ಕಡಿಮೆ ಆಗಿರುತ್ತೆ, ಫ್ಯಾಟ್ ಇಂದ ಮಾತ್ರ ಹೋಗಿರೋದಿಲ್ಲ, ನಿಮ್ಮ ಮೂಳೆಯಿಂದ ಹೋಗಿರುತ್ತೆ, ನಿಮ್ಮ ಮಾಂಸಖಂಡಗಳು ಕಡಿಮೆ ಆಗಿರುತ್ತೆ, ನೀವು ವೀಕ್ ಆಗಿರ್ತೀರ. ಯಾರೋ ಒಬ್ರು ಹೇಳ್ತಾ ಇದ್ರು, ನನಗೆ ಎಕ್ಸಸೈಸ್ ಮಾಡಿಲ್ಲ, ನಾನು ಯಾವ್ದೋ ಒಂದು ಮಿಲೆಟ್ ಮಿಕ್ಸ್ ಕುಡ್ದೆ, 1 ತಿಂಗಳಲ್ಲಿ 5 kg ಕಡಿಮೆ ಆಯ್ತು ಅಂತ. 30 ಗ್ರಾಮ್ ಮಿಲೆಟ್ ಮಿಕ್ಸ್ ದಿನ ತಗೊಳ್ತಿರೋದವರು ಊಟ ಬಿಟ್ಟು. 30 ಗ್ರಾಮ್ ಅಲ್ಲಿ ಏನೊಂದು 100 ಕ್ಯಾಲರೀಸ್ ಇದೆ, ಪ್ರೋಟೀನೇ ಇಲ್ಲ ಅದರಲ್ಲಿ. ಒಬ್ಬರಿಗೆ ಒಂದು ದಿನಕ್ಕೆ 1 ಗ್ರಾಮ್ ಪರ್ kg ಅಷ್ಟು ಪ್ರೋಟೀನ್ ಅವರ ಆಹಾರದಲ್ಲಿ ಪೂರೈಕೆ ಮಾಡಿಲ್ಲ ಅಂದ್ರೆ ಎಷ್ಟು ಮಸಲ್ ಲಾಸ್ ಆಗುತ್ತೆ ಅಂದ್ರೆ, ಆ ಮಸಲ್ಸ್ ನ ವಾಪಸ್ ಪಡ್ಕೊಳ್ಳೋದಕ್ಕೆ ನಿಮಗೆ ಹರಸಾಹಸ ಮಾಡ್ಬೇಕು ನೀವು. ಮತ್ತೆ ನಿಮಗೆ ಮಸಲ್ ಲಾಸ್ ಆಗಿರೋದಕ್ಕೆ ನಿಮ್ಗೆ ಏನ್ ತೂಕ ಕಡಿಮೆ ಆಗಿರುತ್ತೆ, ನಿಮ್ ತೂಕ ಏನಿದೆ ಮತ್ತೆ ಡಬಲ್ ಜಂಪ್ ಆಗುತ್ತೆ. ಈಗ ನಿಮಗೆ ಈ ಊಟ ಬಿಟ್ಟು ಈ ಮಿಲೆಟ್ ಮಿಕ್ಸ್ ಕುಡಿದ್ರೆ ಸೈಡ್ ಎಫೆಕ್ಟ್ ಇದೆಯಾ ಅಂತ ಹೇಳಿದ್ರೆ, ಮಸಲ್ ಲಾಸ್ ಅನ್ನೋದು ಎಲ್ಲದಕ್ಕಿಂತ ದೊಡ್ಡ ಪ್ರಾಬ್ಲಮ್. ಆಕ್ಚುಲಿ ಅದೇ ದೊಡ್ಡ ಸೈಡ್ ಎಫೆಕ್ಟ್. ಓಕೆ, ಯಾಕೆ? ಬಿಕಾಸ್ ಆ ಮಿಲೆಟ್ ಮಿಕ್ಸ್ ಏನ್ ಕುಡ್ದಿದ್ದೀರಾ ಅದರಲ್ಲಿ ಪ್ರೋಟೀನ್ ಅಂಶ ತುಂಬಾ ಕಡಿಮೆ ಇದೆ. ಮತ್ತೆ ಇನ್ನು 3ನೇದು, ನಿಮಗೆ ಅವ್ರು ಏನ್ ಹೇಳ್ತಿದ್ದಾರೆ, ಮಿಲೆಟ್ ಮಿಕ್ಸ್ ಕೊಡ್ತಿರೋದು 30 ಗ್ರಾಮ್, ಎಷ್ಟು ಕಡಿಮೆ ಕ್ವಾಂಟಿಟಿ. ನಾನ್ ನೋಡಿದೆ, ಯಾರೋ ಒಬ್ರು ಒಂದು ಮಿಲೆಟ್ ಮಿಕ್ಸ್ ತಗೊಳ್ತಿದ್ದಾರೆ, 1 kg ಮಿಲೆಟ್ ಡಬ್ಬಕ್ಕೆ 1,500. ಮಿಲೆಟ್ 1 kg ಮಿಲೆಟ್ಗೆ ಎಷ್ಟು? 150 ರೂಪಾಯಿ. ಒಂದಿಷ್ಟು ನಟ್ಸ್ ಗಳೆಲ್ಲ ಮಿಕ್ಸ್ ಮಾಡಿ ಪೌಡರ್ ಮಾಡಿಕೊಟ್ಟು ಅದನ್ನ ನಿಮಗೆ 1,500ಕ್ಕೆ ಮಾರ್ತಿದ್ದಾರೆ ಅಂದ್ರೆ, ನೀವು ಇದನ್ನ ಕುಡಿತಿರೋರು ಗುಗ್ಗುಗಳು. ಆಕ್ಚುಲಿ ನಾನ್ ಹೇಳ್ಬೇಕು ಅಂದ್ರೆ, ಇದನ್ನ ಕುಡಿತಿರೋರು ಇನ್ನೋಸೆಂಟ್ ಅಂತ ಹೇಳ್ತಿದೆ ಮೊದ್ಲೇ. ಇನ್ನೋಸೆಂಟ್ ಅಲ್ಲ, ಗುಗ್ಗುಗಳು ನೀವು. ಓಕೆ, ರಾಗಿ ಸರಿ, ಮಕ್ಕಳಿಗೆ ರಾಗಿ ಸರಿ ಮಾಡ್ಕೊಡ್ತಾರೆ ಗೊತ್ತಾ, ಅದನ್ನು ಕೂಡ ನೀವು ದಿನಕ್ಕೆ 30 ಗ್ರಾಮ್ ಬ್ರೇಕ್ಫಾಸ್ಟ್ ಲಂಚ್ ಬಿಟ್ಟು ಡೆಫಿನೆಟ್ಲಿ ಅದರಲ್ಲೂ ವೆಯ್ಟ್ ಲಾಸ್ ಆಗುತ್ತೆ ನಿಮಗೆ. ಓಕೆ, ಅದು ಏನಕ್ಕೆ ವೆಯ್ಟ್ ಲಾಸ್ ಆಗ್ತಿದೆ ಅಂದ್ರೆ ಅದ್ರ ಪವರ್ ಅಲ್ಲ, ನೀವು ಕಡಿಮೆ ತಿಂದಿರ್ತೀರಲ್ಲ. ನೀವು ಫಾರ್ ಎಕ್ಸಾಂಪಲ್ ಒಂದು ಬ್ರೇಕ್ಫಾಸ್ಟ್ ಅಲ್ಲಿ 500-600 ಕ್ಯಾಲರಿ ತಿನ್ನೋ ಜಾಗದಲ್ಲಿ 100 ಕ್ಯಾಲರಿ ತಿಂದಿರ್ತೀರಲ್ಲ, ಅದಕ್ಕೆ ವೆಯ್ಟ್ ಲಾಸ್ ಆಗೋದು. ಅಂದ್ರೆ ಕಡಿಮೆ ತಿಂದಿರೋದಕ್ಕೆ ವೆಯ್ಟ್ ಲಾಸ್ ಆಗ್ತಾ ಇರೋದು, ಆ ಮಿಲೆಟ್ ಏನೋ ಪವರ್ ಇದೆ ಅಂತ ಅಲ್ಲ. ಅರ್ಥ ಆಯ್ತಾ? ಇಲ್ಲಿ ಮತ್ತೊಂದು, ನಾನು ಮಿಲೆಟ್ ನ ಬ್ಲೇಮ್ ಮಾಡ್ತಾ ಇಲ್ಲ. ಮಿಲೆಟ್ ನಾನು ಎಲ್ಲ ಡಯಟ್ ನ ನಾನು ತಿಂತೀನಿ. ದಿನ ಬೆಳಗ್ಗೆ ಇಡ್ಲಿ ದೋಸೆ, ಇಡ್ಲಿ ದೋಸೆ ಎಲ್ಲ ತಿಂತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ ಮಿಲೆಟ್ ಕಿಚಡಿನೋ ಏನೋ, ಒಂದು 70 ಗ್ರಾಮ್ ಮಿಲೆಟ್ ಕಿಚಡಿ, 50 ಗ್ರಾಮ್ ಬೇಳೆ, ಒಂದು 50 ಗ್ರಾಮ್ ಮಿಲೆಟ್ಸ್, ಒಂದಿಷ್ಟು ತರಕಾರಿಗಳು, ಒಂದ್ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿದ್ರೆ ಒಂದು 350-400 ಕ್ಯಾಲರಿ. ಬಟ್ ಅದರಲ್ಲಿ ನಿಮಗೆ ಪ್ರೋಟೀನ್ ಬಂದು 12-15 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತೆ, ಫೈಬರ್ ಸಿಗುತ್ತೆ, ಒಳ್ಳೆ ನ್ಯೂಟ್ರಿಯೆಂಟ್ ಸಿಗುತ್ತೆ, ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ ನಮ್ ದೇಹಕ್ಕೆ. ಓಕೆ, ಸ್ವಲ್ಪ ಜಾಸ್ತಿನೇ ಕ್ಯಾಲರಿ ಇದ್ರೂ ಪರವಾಗಿಲ್ಲ, ನಮ್ ದೇಹಕ್ಕೆ ಪೌಷ್ಟಿಕಾಂಶ ಕೊಟ್ಟು ವೆಯ್ಟ್ ಲಾಸ್ ಮಾಡೋದನ್ನ ನೋಡ್ಬೇಕು. ಕಡಿಮೆ ತಿಂದು ನಿಮ್ಗೆಲ್ಲರೂ ನಿಮ್ಗೆ ಇದೇ ಕಲಿಸ್ತಾರಲ್ವಾ, ಊಟ ಬಿಟ್ಟು ಇದನ್ನ ಕುಡೀರಿ ವೆಯ್ಟ್ ಲಾಸ್ ಆಗುತ್ತೆ, ಊಟ ಬಿಟ್ಟು ಇದನ್ನ ಕುಡೀರಿ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋ ತರ. ಮತ್ತೆ ಇದನ್ನ ಜಾಸ್ತಿ ಫಾಲೋ ಮಾಡೋರು ಅನ್ಎಜುಕೇಟೆಡ್ಸ್, ಲೇಜಿ ಜನ, ಎಕ್ಸಸೈಸ್ ಮಾಡೋದಕ್ಕೆ ಸೋಂಬೇರಿಗಳು, ಈ ರೀತಿ ಇಂಥವ್ರು ಫಾಲೋ ಮಾಡೋದ್ರಿಂದ ಅಟ್ಲೀಸ್ಟ್ ನಿಮಗೆ ಏನ್ ಆಗ್ತಿದೆ ಅಂದ್ರೆ, ಹುಡುಗಿಯರು ಎಸ್ಪೆಷಲಿ ಈ ತರ 30 ಗ್ರಾಮ್ ಮಿಲೆಟ್ ಮಿಕ್ಸ್ ಕುಡಿತಿದ್ದೀರಲ್ಲ, 30 ಗ್ರಾಮ್ ನಾನು ಹೇಳ್ತಿರೋದು, ಅದೇ ಮಿಲೆಟ್ ಮಿಕ್ಸ್ 100 ಗ್ರಾಮ್ ಒಂದು ಊಟಕ್ಕೆ ಅಥವಾ 70 ಗ್ರಾಮ್ ಕುಡಿದ್ರೆ ನಿಮ್ಗೆ ಅಷ್ಟೊಂದು ಸೈಡ್ ಎಫೆಕ್ಟ್ ಇಲ್ಲ ಅನ್ಕೊಳ್ಳಿ. ಯಾಕಂದ್ರೆ ನೀವು ಅಟ್ಲೀಸ್ಟ್ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಆದ್ರೂ ತಗೊಳ್ಳೋದ್ರಿಂದ ನಿಮ್ಮ ಬಾಡಿಗೆ ಸ್ವಲ್ಪ ಪೌಷ್ಟಿಕಾಂಶ ಕೊಡ್ತಿದ್ದೀರಾ ಅಂತ. ಬಟ್ ನಿಮಗೆ ಯಾರು ಈ ಮಿಕ್ಸ್ಗಳನ್ನ ಕುಡಿಯಕ್ಕೆ ಹೇಳ್ತಿದ್ದಾರೆ, ಅವರು 30 ಗ್ರಾಮ್ ಏನ್ ಕುಡಿಸ್ತಿದಾರಲ್ಲ ನಿಮ್ಗೆ, ಅದ್ರಲ್ಲಿ ಏನು ಪೌಷ್ಟಿಕಾಂಶ ಇಲ್ಲ. ಅಷ್ಟು ಕಡಿಮೆ ಆಹಾರದಲ್ಲಿ ಏನ್ ಪೌಷ್ಟಿಕಾಂಶ ಸಿಗುತ್ತೆ ನಿಮ್ ದೇಹಕ್ಕೆ? ಒಬ್ರು ಲೇಡಿಗೆ ಮಿನಿಮಮ್ 1,000 ಕ್ಯಾಲರಿ ಅವ್ರ ಬಾಡಿಗೆ ಪೂರೈಸಕ್ ಆಗಿಲ್ಲ ಅಂದ್ರೆ ಇದೆಲ್ಲ ಒಂಥರ ಸ್ಕ್ಯಾಮ್. ಇವ್ರ ಜನರಿಗೆ ಏನಂದ್ರೆ, ಬಾಕ್ಸ್ ಅಲ್ಲಿ ಏನೇ ಹಾಕೊಟ್ರು ಊಟ ಬಿಟ್ಟು ಕುಡಿದ್ರೆ ಆಗುತ್ತೆ, ಅಷ್ಟೇ ಬೇಕಾಗಿರೋದು ಅವರಿಗೆ. ಅದಕ್ಕೆ ಬಾಡಿನಲ್ಲಿ ಮಾಂಸ ಹೋಯ್ತಾ, ಮೂಳೆ ಹೋಯ್ತಾ, ಬೊಜ್ಜು ಹೋಯ್ತಾ, ಇದನ್ನ ತಿಳ್ಕೊಳ್ಳೋದು ಏನು ಬೇಕಾಗಿಲ್ಲ. ಯಾಕಂದ್ರೆ ಇನ್ನು 2 ತಿಂಗಳಲ್ಲಿ ನಿಮ್ಮ ವೆಯ್ಟ್ ಮತ್ತೆ ಜಾಸ್ತಿ ಆಗುತ್ತೆ. ಅವಾಗ ನಿಮ್ಮ ಮೆಟಬಾಲಿಸಮ್ ಕಡಿಮೆ ಆಗುತ್ತೆ, ಮಸಲ್ ಲಾಸ್ ಆಗಿ ಮೆಟಬಾಲಿಸಮ್ ಕಡಿಮೆ ಆಗುತ್ತೆ. ಯಾರು ಈ ರೀತಿ ಶಾರ್ಟ್ ಕಟ್ ನ ಹುಡುಕ್ತಿರಲ್ಲ, ನೀವೆಲ್ಲ ತೊಂದರೆಯಲ್ಲಿ ಸಿಕ್ಕಾಕೋತೀರಾ. ವೆಯ್ಟ್ ಲಾಸ್ ಕಾನ್ಸೆಪ್ಟ್ ಏನ್ ಗೊತ್ತಾ, ಒಳ್ಳೆ ಕ್ವಾಲಿಟಿ ಆಹಾರ ತಿಂದು ನಮ್ ದೇಹಕ್ಕೆ ಬೇಕಾಗಿರುವಂತಹ ಒಳ್ಳೆ ಪೌಷ್ಟಿಕಾಂಶಗಳನ್ನ ಪ್ರೊವೈಡ್ ಮಾಡಿ, ವ್ಯಾಯಾಮ ಮಾಡಿ, ಕ್ಯಾಲರೀಸ್ನ ಅದ್ರಿದ್ ಮೂಲಕ ಖರ್ಚು ಮಾಡಿ, ಅವಾಗ ಆ ತರ ವೆಯ್ಟ್ ಲಾಸ್ ಮಾಡಿದ್ರೆ ಸ್ವಲ್ಪ ಸಸ್ಟೈನ್ ಆದ್ರೂ ಆಗುತ್ತೆ, ಫಿಟ್ ಆಗಾರು ಕಾಣ್ತೀರಾ. ಈ ತರ ಕಡಿಮೆ ತಿಂದು ವೀಕ್ ಆಗೋದನ್ನ ಸಿಕ್ನೆಸ್ ಅಂತ ಹೇಳ್ತಾರೆ. ಟೆಂಪ್ರವರಿ ರಿಸಲ್ಟ್ ಬರುತ್ತೆ, ಮುಂದೆ ಇದೆ ಹಬ್ಬ, ಹೊಗೆ ಹಾಕ್ಸ್ಕೋತೀರಾ. ಊಟ ನಿಮಗೆ ಅವೈಲೇಬಲ್ ಇದೆ, ಅದೇನೆ ಕ್ವಾಲಿಟಿ ಫುಡ್ ತಿನ್ನಿ,
ಪ್ರತಿಯೊಂದು ಊಟದಲ್ಲೂ ನಿಮಗೆ ಎಷ್ಟು ಪ್ರೋಟೀನ್ ಇದೆ, ಈಗ ಮಿಲೆಟ್ ಜೊತೆ ಬೇಳೆ ಕಾಳುಗಳೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದಾಗ ಸ್ವಲ್ಪ ಪ್ರೋಟೀನ್ ಬ್ಯಾಲೆನ್ಸ್ ಆಗುತ್ತೆ. ಗತಿ ಇಲ್ದಿರೋರ್ ತರ ಅಷ್ಟು ಕಡಿಮೆ ತಿಂದು ವೆಯ್ಟ್ ಲಾಸ್ ಆದ್ರೆ ಅದನ್ನ ಸಿಕ್ನೆಸ್ ಅಂತಾರೆ. ವೆಯ್ಟ್ ಲಾಸ್ ಅಲ್ಲ, ಅದು ಸಿಕ್ನೆಸ್ ಅದು. ಓಕೆ, ಕೊರೋನಾ ಟೈಮಲ್ಲಿ ಹಾಸ್ಪಿಟಲ್ ಇರೋ ಪೇಷಂಟ್ಸ್ಗಳು ಒಬ್ಬೊಬ್ರು ಒಂದೊಂದು ತಿಂಗಳಿಗೆ 10 kg ವೆಯ್ಟ್ ಲಾಸ್ ಆಗಿರೋರು ಇದ್ದಾರೆ. ಹಂಗಂದಿದ್ ಮಾತ್ರಕ್ಕೆ ಅವರೆಲ್ಲ ಹಂಗೆ ಮೇಂಟೈನ್ ಮಾಡಿದ್ರ ಅದನ್ನ ಇಲ್ಲ, ಆಮೇಲೆ ಮತ್ತೆ ವೆಯ್ಟ್ ಗೇನ್ ಆದ್ರು ಆ ತರ.